ಟಿವಿಯ ವೀಕ್ಷಕರಿಗೆ ಸ್ವಾಗತ. ನಾನು ಸೀಮಾ ಬಂಗಾರಪ್ಪ. ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಸ್ಥಾನಕ್ಕೆ ತಲುಪುವ ಮೂಲಕ ರಾಜ್ಯ ಕಾಂಗ್ರೆಸ್ನಲ್ಲಿ ಸಿದ್ದು ಡಿಕೆಶಿ ನಡುವಿನ ಕಾಳಗ ಮುಗಿದಿದೆ. ಅದ್ಯಾಕೋ ಏನೋ ಹೈಕಮಾಂಡ್ ನಾಯಕರೇ ಮುಂದಾಗಿ ಈಗ ಡಿಕೆ ಶಿವಕುಮಾರ್ ಅವರಿಗೆ ಪರ್ಯಾಯ ಶಕ್ತಿ ಕೇಂದ್ರವನ್ನ ಹುಟ್ಟು ಹಾಕಲು ಪ್ರಯತ್ನವನ್ನ ಆರಂಭಿಸಿದ್ದಾರೆ. ಅದರ ಭಾಗವಾಗಿ ಕೃಷ್ಣೇ ಬೈರೇಗೌಡ ಅವರನ್ನ ಮುನ್ನೆಲೆಗೆ ತರಲು ಮುಂದಾಗಿದ್ದಾರೆ. ರಾಜ್ಯ ಸರ್ಕಾರಿ ಬೊಕ್ಕಸದ ಹಣೆಬರಹ ನಿರ್ಧರಿಸುವ ಪವರ್ಫುಲ್ ಬೆಂಗಳೂರು ಅಭಿವೃದ್ಧಿ ಖಾತೆಯನ್ನ ಕೃಷ್ಣೇ ಬೈರೇಗೌಡರಿಗೆ ನೀಡುವಂತೆ ರಾಹುಲ್ ಗಾಂಧಿ ಒತ್ತಡ ಹೇರಿ ಡಿಕೆಶಿ ನಿಯಂತ್ರಿಸಲು ಪ್ಲಾನ್ ಮಾಡಿದ್ರು. ಹೈಕಮಾಂಡ್ ಬಯಸುವ ಸಂಪನ್ಮೂಲ ಶೇಖರಿಸಿ ಮತ್ತೆ ಬಂಡೆಯ ವ್ಯವಹಾರದ ಮೇಲೆ ಕಣ್ಣಿಡಲು ತಮ್ಮ ನಂಬುಗೆಯ ಕೃಷ್ಣೇ ಬೈರೇಗೌಡರೇ ಸರಿ ಎಂದು ಭಾವಿಸಿರುವ ರಾಹುಲ್ ಅದೇ ಕಾರಣಕ್ಕೆ ಅವರಿಗೆ ದುಡ್ಡಿನ ಕೋಟೆ ಬೆಂಗಳೂರನ್ನ ಬಿಟ್ಟುಕೊಡುವಂತೆ ಆದೇಶವನ್ನು ಕೂಡ ಮಾಡಿದ್ರು. ಇದರಿಂದಾಗಿ ರಾಮಲಿಂಗಾರೆಡ್ಡಿ ಅಸಮಾಧಾನಗೊಂಡರೂ ಕೂಡ ವರಿಷ್ಠರು ಕೇರ್ ಮಾಡಿರಲಿಲ್ಲ. ಆದ್ರೆ ಆಗ ಮೌನವಾಗಿ ಸುಮ್ಮನಿದ್ದ ಡಿಕೆಶಿ ಬಿಡಿಎ, ಬಿಎಂಆರ್ಡಿ, ಬಿಎಂಆರ್ಸಿಎಲ್ ಹೊರತುಪಡಿಸಿ ಕೃಷ್ಣೇ ಬೈರೇಗೌಡರಿಗೆ ಖಾಲಿ ಬೆಂಗಳೂರನ್ನ ನೀಡಿದ್ರು. ಸಮೃದ್ಧ ಸಂಸ್ಥೆಗಳನ್ನ ತಮ್ಮ ಬಳಿ ಇರಿಸಿಕೊಂಡ್ರು. ಇದರಿಂದ ಕೆರಳಿದ ಕೃಷ್ಣೇ ಬೈರೇಗೌಡ ಖಾತೆ ಅಧಿಕಾರ ವಹಿಸಿಕೊಳ್ಳದೆ ದೆಹಲಿಗೆ ತೆರಳಿ ವರಿಷ್ಠರಿಗೆ ಒತ್ತಡ ಹಾಕಲು ಮುಂದಾಗಿದ್ರು. ಚಾಣಾಕ್ಷ ಡಿಕೆಶಿ ಬೈರೇಗೌಡರಿಗಿಂತ ಮುಂಚೆಯೇ ಕೆಸಿ ವೇಣುಗೋಪಾಲ್ ಅವರಿಗೆ ಸಂದೇಶವನ್ನ ತಲುಪಿಸಿ ಈಗಿನ ಪರಿಸ್ಥಿತಿಯಲ್ಲಿ ಗ್ಯಾರಂಟಿಗಳ ಹೊಡೆತದಲ್ಲಿ ಮುಖ್ಯಮಂತ್ರಿಗೆ ಇರುವ ಬಲಿಷ್ಠ ಖಾತೆ ಎಂದ್ರೆ ಅದು ಬೆಂಗಳೂರು ಅಭಿವೃದ್ಧಿ. ಹೀಗಿರುವಾಗ ರಾಹುಲ್ ಅವರ ಆದೇಶಕ್ಕೆ ತಲೆಬಾಗಿ ಅದನ್ನ ಕೃಷ್ಣೇ ಬೈರೇಗೌಡರಿಗೆ ನೀಡಿದ್ದೇನೆ. ಸಂಪನ್ಮೂಲ ಭರಿತ ಬಿಡಿಎ, ಬಿಎಂಆರ್ಡಿ, ಬಿಎಂಆರ್ಸಿಎಲ್ ನಂತಹ ಪ್ರಾಧಿಕಾರ ನಿಯಮಗಳನ್ನ ಬಿಟ್ಟುಕೊಟ್ರೆ ಸಿಎಂ ಆಗಿ ಸರ್ಕಾರ ನಡೆಸೋದಾದ್ರೂ ಹೇಗೆ? ನಿಮಗೆ ನೀಡಿದಂತಹ ಭರವಸೆಗಳನ್ನ ಈಡೇರಿಸೋದಾದ್ರೂ ಹೇಗೆ? ನೀವು ನೀಡಿರುವ ಮಾಸಿಕ ಗುರಿ ಮುಟ್ಟೋದಾದ್ರೂ ಹೇಗೆ ಅಂತ ನೇರವಾಗಿ ಪ್ರಶ್ನೆಯನ್ನ ಇಟ್ಟಿದ್ದಾರೆ. ಇದರಿಂದ ತಣ್ಣಗಾದ ಕೆಸಿವಿ ಈ ಸಂದೇಶವನ್ನ ರಾಹುಲ್ ಗಾಂಧಿಗೆ ತಲುಪಿಸಿದ್ದಾರೆ. ರಾಹುಲ್ ಬೈರೇಗೌಡ ಅವರ ಬೇಡಿಕೆ ಬಗ್ಗೆ ಮೌನವಾಗಿದ್ದಾರೆ. ಈ ಮೂಲಕ ಡಿಕೆಶಿ ಸದ್ಯಕ್ಕೆ ಮೇಲುಗೈಯನ್ನ ಸಾಧಿಸಿದ್ದಾರೆ ಅಂತಾನೆ ಹೇಳಬಹುದು. ಆದ್ರೆ ಮುಂದಿನ ದಿನಗಳಲ್ಲಿ ರಾಜ್ಯ ಕಾಂಗ್ರೆಸ್ನಲ್ಲಿ ಕೃಷ್ಣೇ ಬೈರೇಗೌಡ ವರ್ಸಸ್ ಡಿಕೆಶಿ ಕದನ ಆರಂಭವಾಗುವುದು ಖಚಿತ ಎನ್ನಲಾಗ್ತಾ ಇದೆ. ಕಳೆದ 3 ವರ್ಷ ಡಿಕೆಶಿಗೆ ಕುಮ್ಮಕ್ಕು ನೀಡುವ ಮೂಲಕ ಹೈಕಮಾಂಡ್ ಸಿದ್ದರಾಮಯ್ಯ ಅವರನ್ನ ನಿಯಂತ್ರಿಸ್ತಾ ಇತ್ತು. ಸರ್ಕಾರದ ಆಡಳಿತ, ವ್ಯವಹಾರ, ಒಳ ವ್ಯವಹಾರದ ಪೂರ್ಣ ಮಾಹಿತಿ ಡಿಕೆಶಿ ಕಡೆಯಿಂದ ವರಿಷ್ಠರಿಗೆ ರವಾನೆ ಆಗ್ತಾ ಇತ್ತು. ಈಗ ಡಿಕೆಶಿಯೇ ಸಿಎಂ ಕುರ್ಚಿಯಲ್ಲಿ ಕೂತಿರೋದ್ರಿಂದ ಕೃಷ್ಣೇ ಬೈರೇಗೌಡ ಅವರ ಮೂಲಕ ಬಂಡಿಯ ಮೇಲೆ ನಿಗಾ ಇಡಲು ಹೈಕಮಾಂಡ್ ಹೊಸ ಗೇಮ್ ಅನ್ನ ಆರಂಭಿಸಿದೆ. ಆ ಮೂಲಕ ಡಿಕೆಶಿ ನಿಯಂತ್ರಣಕ್ಕೆ ಸಿಗದಂತೆ ಬೆಳೆಯಲು ಬಿಡದಂತೆ ಕುತಂತ್ರವನ್ನ ಮಾಡಿದೆ. ಕೃಷ್ಣೇ ಬೈರೇಗೌಡ ಅವರು ಬುದ್ಧಿವಂತರು, ಮೇಲಾಗಿ ಡಿಕೆಶಿಯಂತೆ ಒಕ್ಕಲಿಗ ಸಮುದಾಯದವರು ಕೂಡ ಹೌದು. ಜೊತೆಗೆ ಸಿದ್ದರಾಮಯ್ಯ ಅವರ ಬೆಂಬಲವೂ ಕೂಡ ಇವರಿಗಿದೆ. ಎಲ್ಲಕ್ಕಿಂತ ಹೆಚ್ಚಾಗಿ ತಮ್ಮ ಆದೇಶಗಳನ್ನ ಚಾಚೂ ತಪ್ಪದೆ ಪಾಲಿಸುವ ಪಕ್ಷನಿಷ್ಠೆ, ಗಾಂಧಿ ಕುಟುಂಬ ನಿಷ್ಠೆ ಅವರಲ್ಲಿದೆ. ಹೀಗಾಗಿಯೇ ಇವರೇ ಡಿಕೆಶಿ ಎದುರು ಸೆಣಸಲು ಸೂಕ್ತ ಅಂತ ಹೇಳಿ ಹೈಕಮಾಂಡ್ ನಾಯಕರು ನಿರ್ಧರಿಸಿದ್ದಾರೆ. ಇದರ ಫಲವಾಗಿ ಮುಂದಿನ ದಿನಗಳಲ್ಲಿ ಕೃಷ್ಣೇ ಬೈರೇಗೌಡ ರಾಜಕೀಯವಾಗಿ ಮತ್ತೊಂದು ಎತ್ತರಕ್ಕೆ ಏರುವುದು ಖಚಿತವಾಗಿದೆ. ಕೃಷ್ಣೇ ಬೈರೇಗೌಡ ಅವರ ಮೂಲಕ ಡಿಕೆಶಿಗೆ ಕಾಲಕ್ಕೆ ಸ್ಪೀಡ್ ಬ್ರೇಕರ್ ಹಾಕುವ ಕೆಲಸವನ್ನ ಸಿದ್ದರಾಮಯ್ಯ ಕೂಡ ಮಾಡಬಹುದು ಎನ್ನಲಾಗ್ತಾ ಇದೆ. ಒಟ್ಟಾರೆಯಾಗಿ ಹೈಕಮಾಂಡ್ ಸಿದ್ಧಪಡಿಸಿರುವ ಕೃಷ್ಣಾಸ್ತ್ರ, ಶಿವನ ಪಶುಪತಾಸ್ತ್ರದ ಮುಂದೆ ವರ್ಕೌಟ್ ಆಗುತ್ತಾ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ. ಇದು ಇವತ್ತಿನ ರಾಜಕೀಯ ವಿಶೇಷ. ಮತ್ತೊಂದು ಸ್ಟೋರಿ ಜೊತೆ ಮತ್ತೆ ಬರ್ತೀನಿ. ನಮಸ್ಕಾರ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.